ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಮಹಾಯುದ್ಧ ಜೋರಾಗಿದೆ. ನಿನ್ನೆ ನಡೆದಂತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಎದುರಲ್ಲೇ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಡಿಕೆಶಿ ಅವರಿಗೆ ಸಿದ್ದರಾಮಯ್ಯ ದಯವಿಟ್ಟು ಅಧಿಕಾರವನ್ನು ಬಿಟ್ಕೊಡಬೇಕು, ಸಿದ್ದರಾಮಯ್ಯ ಧರ್ಮವಂತರಾಗಿದ್ದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೇ ವಿಚಾರವಾಗಿ ಕಾರ್ಯಕ್ರಮದ ಬಳಿಕ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಹೈಕಮಾಂಡ್ ಕೈನಲ್ಲಿದೆ, ಅವರೇ ನೋಡ್ಕೋತಾರೆ ಅಂತ ಹೇಳಿದರು. ಬಳಿಕ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಲ್ಲ, ಹೈಕಮಾಂಡ್ ಇದೆ, ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದರು. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ, ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನೋ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟುಕೊಡುವಂತೆ ಚಂದ್ರಶೇಖರ ಸ್ವಾಮೀಜಿ ಆಗ್ರಹಕ್ಕೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸ್ಥಾನ ಯಾರು ಬಿಟ್ಟುಕೊಡೋದಕ್ಕೆ ಹೋಗ್ತಾರೆ? ಆ ಸ್ವಾಮೀಜಿ ಅವರ ಸ್ಥಾನವನ್ನು ಬಿಟ್ಕೊಡ್ತಾರಾ? ನಾನೇ ಸ್ವಾಮೀಜಿ ಆಗ್ತೇನೆ, ನಾನು ಕಾವಿ ಬಟ್ಟೆ ಹಾಕಿಕೊಳ್ತೇನೆ, ಅವರು ಬಿಟ್ಕೊಡ್ತಾರಾ ಅಂತ ಹೇಳಿದ್ರು. ಸಿದ್ದರಾಮಯ್ಯ 5 ವರ್ಷ ಮಾತ್ರವಲ್ಲ, ಮುಂದಿನ 10 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರು. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ, ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ ಸೋಮನೆ. ಇನ್ನು ಚಂದ್ರಶೇಖರ್ ಸ್ವಾಮೀಜಿ ಸಿಎಂ ಬದಲಾವಣೆ ಹೇಳಿಕೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿ ಹೇಳಿದ ಕೂಡಲೇ ಯಾವುದೂ ಆಗೋದಿಲ್ಲ, ಹೈಕಮಾಂಡ್ ಇದೆ, ಯಾರೇ ಹೇಳಿದ್ರು ಏನೂ ನಡೆಯಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ರು. ಇನ್ನು ಸಚಿವರಾದ ಚಲುವರಾಯಸ್ವಾಮಿ, ದಿನೇಶ್ ಗುಂಡೂರಾವ್ ಕೂಡ ವರಿಷ್ಠರ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ರು. ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಹೈಕಮಾಂಡ್ ಮಾಡ್ತಾರೆ, ಮಾಮಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದು ಹೈಕಮಾಂಡ್ ಅಷ್ಟೇ ತಾನೇ. ಸ್ವಾಮೀಜಿಯವರು ಆಯಿತು, ಅದು ಒಂದು ಕಾಲ ಬರುತ್ತೆ, ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು. ಸ್ವಾಮೀಜಿಯವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿಷಯಗಳೆಲ್ಲ ಭಾಳ ಸೀರಿಯಸ್ ಇಶ್ಯೂ. ಮತ್ತು ಒಬ್ಬರು ಮುಖ್ಯಮಂತ್ರಿ ಇದೆ, ಅದರಲ್ಲೂ ಕೂಡ ಅತ್ಯಂತ ಅನುಭವಿ ಆಡಳಿತಗಾರ ಸಿದ್ದರಾಮಯ್ಯ ಬೇರೆ. ಅಜ್ಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಕ್ತಾಯಗೊಳಿಸಿರುವಂಥ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಯಡಿಯೂರಪ್ಪ, ಅರುಣ್, ರುದ್ರೇಶ್, ಮರಿಸ್ವಾಮಿ ವಿರುದ್ಧ 750 ಪುಟಗಳ ಚಾರ್ಜ್ ಶೀಟನ್ನು 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 75 ಮಂದಿಯನ್ನು ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡಲಾಗಿದೆ. ಅಪ್ರಾಪ್ತ ಬಾಲಕಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ವಿರೋಧ ವ್ಯಕ್ತಪಡಿಸಿದಾಗ ಹಣ ನೀಡಿ ಕಳಿಸಿದ್ದಾಗಿ ಆರೋಪ ಮಾಡಲಾಗಿದೆ. ನಂತರ ಬಾಲಕಿಯ ತಾಯಿ ಇದನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದರು. ಈ ವೇಳೆ ವೈಎಂ ಅರುಣ್, ಹಾಗೆ ಎಂ ರುದ್ರೇಶ್, ಜಿ ಮರಿಸ್ವಾಮಿ ಮಹಿಳೆಯನ್ನ ಕರೆತಂದು ಪೋಸ್ಟ್ ಡಿಲೀಟ್ ಮಾಡಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಬಳಿಕ ನಟ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಮಗ ಹಾಗೂ ಪತ್ನಿ ಭೇಟಿ ಮಾಡಿದ ಬಳಿಕ ದರ್ಶನ್ ಮೌನಕ್ಕೆ ಜಾರಿದ್ದಾರಂತೆ. ಯಾರನ್ನು ಭೇಟಿ ಮಾಡಲ್ಲ ಎಂದಿರುವ ದರ್ಶನ್, ಯಾರೋ ಮಾಡಿರುವ ತಪ್ಪಿಗೆ ನನಗೆ ಶಿಕ್ಷೆ ಅಂತ ಪಶ್ಚಾತ್ತಾಪವನ್ನು ಪಡ್ತಿದ್ದಾರಂತೆ. ಇನ್ನು ಜೈಲಿನಲ್ಲಿ ಪೇಪರ್ ಓದದೆ ಕೇವಲ ಹಿಂದಿ ಸಿನಿಮಾ ಸ್ಪೋರ್ಟ್ಸ್ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಿರುವ ದರ್ಶನ್, ಕೆಲವರ ಪರಿಚಯವೇ ನನಗೆ ಮುಳ್ಳಾಯಿತು ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ. ದರ್ಶನ್ ಕೊಲೆ ಆರೋಪಿ ಅನ್ನುವಂಥದ್ದು ಕೇಳಿದಾಗ ಶಾಕ್ ಆಯಿತು. ದರ್ಶನ್ ಸ್ಟಾರ್ ಆದರೂ ನಮಗೆ ಮರ್ಯಾದೆ ಕೊಡ್ತಾ ಇದ್ರು, ದರ್ಶನ್ ಯಾರನ್ನು ಕೂಡ ಏಕವಚನದಲ್ಲಿ ಮಾತನಾಡಿಸಿಲ್ಲ ಅಂತ ನಿರ್ದೇಶಕ ಪಿ ವಾಸು ಹೇಳಿದರು. ದರ್ಶನ್ ಅರೆಸ್ಟ್ ಅಂತ ಕೇಳಿದಾಗ ತುಂಬ ನೋವಾಯಿತು. ಜೊತೆಗಿದ್ದವರ ತಪ್ಪಿನಿಂದ ದರ್ಶನ್ ಜೈಲು ಸೇರಿದ್ದಾರೆ. ಸ್ಟಾರ್ ತಮ್ಮ ಹೇಗಿರಬೇಕು ಅದೇ ರೀತಿ ದಿನಕರ್ ಇದ್ದಾರೆ. ದಿನಕರ್ಗೂ ಸೈಟ್ ಇದೆ, ಆದಷ್ಟು ಬೇಗ ಮನೆ ಕಟ್ಟಿಸ್ತಾರೆ. ಅಣ್ಣ ತಮ್ಮನ ನಡುವೆ ದೊಡ್ಡ ಮನಸ್ತಾಪ ಏನೂ ಇಲ್ಲ ಅಂತ ನ್ಯೂಸ್ 18ಗೆ ನಿರ್ದೇಶಕ ವಾಸು ಹೇಳಿದ್ದಾರೆ. ಆನಂತರ 2004 ಭಗವಾನ್ ಮಾಡಿದೋ, 2006 ಇದು ಇಂದಿರಾ ಮಾಡಿದೆ, 2016 ವಿರಾಟ್ ಮಾಡಿದೋ. ಸೊ ನಮಗೆ ಬಿಗಿನಿಂಗಲ್ಲಿ ಇವಾಗ ಲಾಲಿ ಹಾಡು ಮಾಡುವಾಗ ಅವ್ರು ಇನ್ನೂ ನನ್ನ 4ನೇ ಸಿನಿಮಾನೋ 5ನೇ ಸಿನಿಮಾನೋ ಅವಾಗ. ಸೊ ಆ ಥರ ಒಬಿಡಿಯಂಟ್ ಸ್ಟೂಡೆಂಟು, ಯಾರ ಜೊತೆನೂ ಯಾರು ಕೆಡ್ದಾಗ ಮಾತಾಡೋದಾಗಲಿ,
ಇನ್ನೊಬ್ರಿಗೆ ಏಕವಚನದಲ್ಲಿ ಮಾತಾಡೋದಾಗಲಿ ಆ ಥರ ಯಾವತ್ತೂ ನಾವು ನೋಡೇ ಇಲ್ಲ ಅವ್ರನ್ನ. ಹೇಳಕ್ಕೆ ಬಂದಾಗ ಅವರೆಲ್ಲ ಸೇರ್ಕೊಂಡು ಮಾಡಿದಾರ ಏನು ಅನ್ನೋದು ಎಲ್ಲ ಪೊಲೀಸ್ನವ್ರ ತೀರ್ಮಾನ ಆಗಿ ಅವ್ರ ಇನ್ವೆಸ್ಟಿಗೇಷನ್ ಆಗಿ ಮುಂದೆ ಹೋದಾಗಲೇ ಇದ್ರ ಬಗ್ಗೆ ಒಂದು ಒಳ್ಳೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದಂಥ ರೇಣುಕಾಸ್ವಾಮಿ ಹೆಸರಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ಮರ್ಡರ್ ಆಫ್ ರೇಣುಕಾಸ್ವಾಮಿ ಹೆಸರಿನಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ರೇಣುಕಾಸ್ವಾಮಿ ದರ್ಶನ್ ಲಾಂಗ್ ಟೈಮ್ ಪಾರ್ಟ್ನರ್ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದ. ಇದರಿಂದ ಶಾಕ್ ಹಾಗೂ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಎದುರಿಸುತ್ತಿರುವ ಸೂರಜ್ ರೇವಣ್ಣಗೆ ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. ಕೋರ್ಟ್ಗೆ ಹಾಜರುಪಡಿಸಿ ಡಿಎನ್ಎ ಟೆಸ್ಟ್ ಮಾಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆಯೇ ರಕ್ತದ ಮಾದರಿ ಸಂಗ್ರಹಿಸಿ ಅಧಿಕಾರಿಗಳು ಸೀಲ್ ಮಾಡಿಸಿದ್ದಾರೆ. ಇನ್ನು ಸಂತ್ರಸ್ತನ ಸ್ಯಾಂಪಲ್ಗಳನ್ನು ಪಡೆದಿರುವ ಅಧಿಕಾರಿಗಳು ಟೆಸ್ಟ್ ಮಾಡಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಹಾಗೂ ನಾಳೆ ಪ್ರತಿಪಕ್ಷ ಬಿಜೆಪಿ ಹೋರಾಟ ನಡೆಸಲಿಕ್ಕೆ ಮುಂದಾಗಿದೆ. ಎಸ್ಟಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಸ್ಥಳೀಯ ನಾಯಕರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಪೆಟ್ರೋಲ್, ಡೀಸೆಲ್ ಹಾಗೂ ಹಾಲಿನ ದರ ಏರಿಕೆಯನ್ನು ಖಂಡಿಸಿ ಇವತ್ತು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದು ಮೈತ್ರಿ ಪಕ್ಷ ಜೆಡಿಎಸ್ ಶಾಸಕರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಾರೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಜನಾಂದೋಲನ ಎಬ್ಬಿಸಲು ಮೈತ್ರಿ ಪಕ್ಷಗಳು ಮುಂದಾಗಿವೆ. ಬೆಂಗಳೂರಿನ ಯಲಹಂಕ ತಾಲೂಕಿನ ಮಾರಸಂದ್ರ ಬಳಿಯ ಪ್ರಿವೆಂಡೆಂಟ್ ವೆಲ್ವರ್ತ್ ಸಿಟಿ ಅಪಾರ್ಟ್ಮೆಂಟ್ನಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಹಿಂದೂಗಳು ನಿರ್ಮಿಸಿರುವಂತಹ ತುಳಸಿ ಕಟ್ಟೆಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದು ತೆರವು ಮಾಡುವಂತೆ ಪಟ್ಟಣ ಹಿಡಿದಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಗೆ ದೂರನ್ನ ಸಲ್ಲಿಸಲಾಗಿದ್ದು ಮುಸ್ಲಿಮರಿಗೂ ಮಸೀದಿ ಕಟ್ಟಲಿಕ್ಕೆ ಅವಕಾಶ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಸೀದಿ ಕಟ್ಟಲಿಕ್ಕೆ ಮುಸ್ಲಿಮರು ಮನವಿ ಮಾಡ್ತಾ ಇದ್ದಂತೆ ಸಿಖ್ ಧರ್ಮದವರು ಗುರುದ್ವಾರ ನಿರ್ಮಾಣಕ್ಕೆ ಪಟ್ಟಣ ಹಿಡಿದಿದ್ದಾರೆ. 15,000 ಜನಸಂಖ್ಯೆ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಧರ್ಮ ದಂಗಲ್ ಜೋರಾಗ್ತಾ ಇದೆ. ಹಣ ಕೊಟ್ಟು ಬರುವಂತೆ ಕಳಿಸಿದ್ದ ಕೆಲಸಗಾರ ಹಣದ ಸಮೇತ ಎಸ್ಕೇಪ್ ಆಗಿರೋ ಘಟನೆ ಹುಬ್ಬಳ್ಳಿಯ ಶೀಲವಂತರ ಓಣಿಯಲ್ಲಿ ನಡೆದಿದೆ. ಕೆಲಸಗಾರನೋರ್ವ 2.36 ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಶ್ಯಾಮಸುಂದರ ಎಂಬುವವನಿಂದ ಕೃತ್ಯ ನಡೆದ ಆರೋಪ ಕೇಳಿ ಬಂದಿದೆ. ಕಿರಾಣಿ ಅಂಗಡಿ ಮಾಲೀಕ ರವೀಂದ್ರ ರಾಜಪುರೋಹಿತ ಹಣ ಕಳೆದುಕೊಂಡ ವ್ಯಕ್ತಿಯಾಗಿದ್ದಾನೆ. ಶ್ಯಾಮಸುಂದರನಿಗೆ ಹಣ ಕೊಟ್ಟು ವ್ಯಕ್ತಿಯೊಬ್ಬರಿಗೆ ತಲುಪಿಸುವಂತೆ ರವೀಂದ್ರ ಹೇಳಿದ. ಜೊತೆಗೆ ಶ್ಯಾಮಸುಂದರಗೆ ಬೈಕನ್ನು ಕೂಡ ಕೊಟ್ಟಿದ್ದ. ಬೈಕನ್ನ ಅಳಗುಂಡಿಯಲ್ಲಿ ಓಣಿಯಲ್ಲಿ ನಿಲ್ಲಿಸಿ 2.36 ಲಕ್ಷ ರೂಪಾಯಿಯೊಂದಿಗೆ ಹಣದ ಸಮೇತ ಪರಾರಿಯಾಗಿದ್ದಾನೆ. ಇನ್ನು ಗಂಟಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ನಲ್ಲಿ ಬಿಟ್ಟು ಹೋಗಿದ್ದಂಥ 15 ಲಕ್ಷ ಬೆಲೆ ಬಾಳುವಂಥ ಬಂಗಾರದ ಆಭರಣವನ್ನು ಡ್ರೈವರ್ ಹಾಗೂ ಕಂಡಕ್ಟರ್ ವಾಪಸ್ ನೀಡಿದ್ದಾರೆ. ಹೀಗಾಗಿ ಕೊಪ್ಪಳ ಕೆಕೆಆರ್ಟಿಸಿ ಘಟಕದ ಚಾಲಕ ಚರ್ಲಿಂಗಪ್ಪ ಮತ್ತು ನಿರ್ವಾಹಕ ಸಂಗನಗೌಡ ಪಾಟೀಲ್ಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜುಲೈ 8ರಿಂದ ರಷ್ಯಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ರಕ್ಷಣೆ, ತೈಲ, ಅನಿಲ ಮತ್ತು ಇತರ ಭಾರತೀಯ ಕಾರ್ಯತಂತ್ರದ ಬಗ್ಗೆ ಚರ್ಚೆ ನಡೆಯಲಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯಲು ಕೆಲವೇ ತಿಂಗಳು ಬಾಕಿ ಇರುವಾಗ ಮೋದಿ ರಷ್ಯಾಗೆ ಭೇಟಿ ನೀಡ್ತಾ ಇರೋದು ಮಹತ್ವವನ್ನು ಪಡ್ಕೊಂಡಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಳೆದ 1 ತಿಂಗಳಿನಿಂದ ಭಾರೀ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು 30 ದಿನಗಳಲ್ಲಿ 82 ಗ್ರಾಂ ಬಂಗಾರ, ಇನ್ನು 3.41 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿರುವಂಥದ್ದು. ಮಠದ 100 ಸಿಬ್ಬಂದಿ ಹುಂಡಿಯಲ್ಲಿ ಸಂಗ್ರಹವಾಗಿದ್ದ ಕಾಣಿಕೆಯನ್ನು ಎಣಿಕೆ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಬಸ್ ಸೌಲಭ್ಯವಿಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಯಾದಗಿರಿಯಿಂದ ಸೇಡಂಗೆ ತೆರಳಲು ಕೇವಲ 2 ಬಸ್ಗಳು ಮಾತ್ರ ಇದೆ. ಹೀಗಾಗಿ ಬಸ್ ಪ್ರತಿನಿತ್ಯ ರಶ್ ಆಗ್ತಿದ್ದು ಡೋರ್ ಬಳಿ ಒಬ್ಬರ ಮೇಲೊಬ್ಬರು ಜೋತು ಬಿದ್ದು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಸೇಡಂ ಪಟ್ಟಣಕ್ಕೆ ಹೆಚ್ಚಿನ ಬಸ್ ಬಿಡುವಂತೆ ಕೆಕೆಆರ್ಟಿಸಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಜಾಗ ಹುಡುಕಾಟ ನಡೆಸ್ತಾ ಇರುವಂತಹ ಹೊತ್ತಲ್ಲೇ ತಮಿಳುನಾಡು ಸರ್ಕಾರ ಬೆಂಗಳೂರು ಸಮೀಪದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವುದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಹೊಸೂರಿನಲ್ಲಿ ಸುಮಾರು 2,000 ಎಕರೆ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವುದಕ್ಕೆ ಮುಂದಾಗಿರುವಂಥದ್ದು. ವರ್ಷಕ್ಕೆ 3 ಕೋಟಿ ಪ್ರಯಾಣಿಕರ ಸಂಚಾರ ಸಾಮರ್ಥ್ಯ ಹೊಂದಿರುವಂಥ ವಿಮಾನ ನಿಲ್ದಾಣ ಇದಾಗಲಿದೆ ಅಂತ ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ. ಸಿಕ್ಕಿಂನಲ್ಲಿ ಪ್ರವಾಹದಿಂದ ಕಟ್ ಆಗಿದ್ದ ಸೇತುವೆಯನ್ನು ಭಾರತೀಯ ಸೇನಾ ಸಿಬ್ಬಂದಿ 72 ಗಂಟೆಗಳಲ್ಲಿಯೇ ಮರು ನಿರ್ಮಾಣ ಮಾಡಿದ್ದಾರೆ.
ತ್ರಿಶಕ್ತಿ ಕಾರ್ಪ್ಸ್ನ ಸೇನಾ ಇಂಜಿನಿಯರ್ಗಳು ಜೂನ್ 23ರಂದು ಸೇತುವೆ ನಿರ್ಮಾಣದ ಕಾರ್ಯವನ್ನು ಆರಂಭಿಸಿದ್ರು. 3 ದಿನಗಳಲ್ಲಿ ಸೇನಾಪಡೆ 70 ಅಡಿ ಸೇತುವೆಯನ್ನು ನಿರ್ಮಿಸಿದೆ. ಸೈನಿಕರ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.